ವ್ಯೂವರ್ಸ್ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಪುರುಷೋತ್ತಮನ್. ನಾವು ಇವತ್ತು ನೋಡೋದು ಏನಂದರೆ, ಸರ್ಜಾಪುರಕ್ಕೆ ಹೋಗಿರ್ತೀರ. ಸರ್ಜಾಪುರ ಪಕ್ಕದಲ್ಲಿ ಚಿಕ್ಕ ತಿರುಪತಿ ಅಂತ ಒಂದು ಭಾಳ ಹಳೆಕಾಲ ದೇವಸ್ಥಾನ ಇದೆ. ಶ್ರೀ ಪ್ರಸನ್ನ ವೆಂಕಟರಮಣ ದೇವಾಲಯ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನ ಇವಾಗ ಬರ್ತಾ ಬರ್ತಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ಹೋಗಿ ನಾವು ಬೇಡ್ಕೊಳ್ಳೋದು, ನಾವು ನೆನೆಸ್ಕೊಳ್ಳೋದೆಲ್ಲ ಒಂದು ಇದಾಗಿ ನಡೀತಾ ಇದೆ. ಅದರಿಂದ ಭಾಳ ಜನರು ಎಲ್ಲೆಲ್ಲೋ ಇಂದ ಬಂದು ತುಂಬ ಜನ ತುಂಬಿಡ್ತಾರೆ. ಅಷ್ಟು ಜನರು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಇದು ಮಾಡ್ಕೊಂಡು ಹೋಗ್ತಾರೆ. ನಾವು ದೊಡ್ಡ ತಿರುಪತಿಗೆ ಹೋಗಿ ಏನು ನೆನೆಸ್ಕೊಂಡು ನಾವು ಬೇಡ್ಕೊಳ್ತೀವೋ ಆ ಥರ ಈ ಚಿಕ್ಕ ತಿರುಪತಿಗೆ ಬಂದು ನೆನೆಸ್ಕೊಂಡು ಬೇಡಿಸ್ಕೊಂಡ್ರೆ ಅದೆಲ್ಲ ನಡೆಯೋದು ಸಾಧ್ಯ, ಅದು ನಡೆಯೋದು ಸತ್ಯ. ಅದು ಯಾಕಂದರೆ ಅಷ್ಟು ಜನರು ಬರ್ತಾರಂದರೆ ಅವ್ರಲ್ಲಿ ಒಳ್ಳೇದಾಗಿರುತ್ತೆ, ಅವ್ರದಲ್ಲಿ ಒಳ್ಳೆ ಸಮಸ್ಯೆ ಆಗಿರುತ್ತೆ. ಅದರಿಂದ ಅಲ್ಲಿ ಬಂದು ಆ ದೇವ್ರನ್ನ ಪೂಜೆ ಮಾಡಿ ಆ ದೇವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅದೇ ಥರ ನಾವು ಬಂದಿದ್ದೀವಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಬಂದಿರೋದು ಅದಕ್ಕೇ, ಆ ದೇವ್ರನ್ನ ಪೂಜೆ ಮಾಡೋಣ ಅಂತ. ಆ ತಿರುಪತಿಯಲ್ಲಿ ಸಿಂಗಲ್ ಆಗಿರ್ತಾರೆ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ಬಂದು ನಾವು ನೋಡೋದಂದರೆ ಈ ಲಕ್ಷ್ಮೀ ಭೂಪತಿ ಅಂತಾರಲ್ಲ, ಈ ಇಬ್ಬರು ಸೇರಿ ಇರ್ತಾರೆ. ಇಬ್ಬರು ತಾಯಿನೂ ಜೊತೆಗೆ ಇರ್ತಾರೆ. ಆ ಥರ ಒಂದು ದೊಡ್ಡ ದೇವಾಲಯ ಇದು. ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಆದಷ್ಟು ಎಲ್ಲ ಒಂದು ಸೌಕರ್ಯನೂ ಇರುತ್ತೆ. ಬಾತ್ರೂಮ್ ಇದೆ, ಮತ್ತು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಒಂದು ಇದೆ. ಮತ್ತು ಹೂವು ಇದು ನೀವು ಅಲ್ಲಿಂದ ತರೋದು ಏನು ಅವಶ್ಯಕತೆ ಇಲ್ಲ, ಇಲ್ಲೇ ಎಲ್ಲ ಕೊಡ್ತಾರೆ. ಹೂವು, ತೆಂಗಿನಕಾಯಿ ಮತ್ತು ಪೂಜೆ ಸಾಮಾನು ಏನೇನು ಬೇಕೋ ಅದೆಲ್ಲ ಇಲ್ಲೇ ಕೊಡ್ತಾರೆ. ದೇವ್ರಿಗಂತ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ಕೊಡ್ತಾರೆ, ಇಲ್ಲೇ ಸಿಗುತ್ತೆ. ನಾವು ಅಲ್ಲಿಂದ ಹೊತ್ಕೊಂಡು ಬಂದು ಕಷ್ಟಪಡ್ಕೊಂಡು ಬರೋದು ಅವಶ್ಯಕತೆ ಇಲ್ಲ. ಇದು ಪರವಾಗಿಲ್ಲ, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ದೇವಸ್ಥಾನ ಸುತ್ತಲೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಅದಿಲ್ತಿದೆ 12 ಗಂಟೆ ಮೇಲೆ ಅನ್ನದಾನವೂ ಮಾಡ್ತಾರೆ. ನಮ್ಗೆ ಹೊಟ್ಟೆಗೆ ಚಿಂತೆ ಇಲ್ಲ, ನಾವು ಅನ್ನದಾನ ತಿನ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಏನಾದರೂ ಆದರೆ ಅದನ್ನು ಸಹಾಯ ಮಾಡ್ಬೋದು. ದೇವ್ರಿಗಾಗಿ ಈ ಅನ್ನದಾನ ತಿಂತೀವಲ್ಲ, ಅದಕ್ಕಾಗಿ ಏನಾದ್ರು ಸಹಾಯ ಡೊನೇಷನ್ ಮಾಡ್ಬೋದು. ಆ ಥರನೂ ಒಳ್ಳೆ ವ್ಯವಸ್ಥೆ ಇದೆ. ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಬನ್ನಿ. ಇದು ಹೆಂಗೆ ಬರಬೇಕಂದ್ರೆ, ಬೆಂಗಳೂರು ಸಿಟಿಯಿಂದ ಸರ್ಜಾಪುರಕ್ಕೆ ಬರಬೇಕು. ಸರ್ಜಾಪುರದಿಂದ ಈ ಚಿಕ್ಕ ತಿರುಪತಿಗೆ ಬಂದರೆ ನಿಮಗೆ ಆದಷ್ಟು ಸ್ವಲ್ಪ ಶಾರ್ಟ್ಕಟ್ ಆಗಿರುತ್ತೆ, ಒಂದು ಫ್ರೀಯಾಗೂ ಇರುತ್ತೆ. ಈ ಹೊಸಕೋಟೆನಿಂದ ಬರಬೇಕಂದ್ರೆ ನಿಮ್ಗೆ ಭಾಳ ದೂರ ಆಗುತ್ತೆ, ತುಂಬ ಸುತ್ತಲಾಗುತ್ತೆ. ನಿಮಗೆ ಆದಷ್ಟು ನಿಮಗೆ ಹತ್ರ ಅಂದರೆ ನಿಮಗೆ ಸರ್ಜಾಪುರ ಸ್ಟ್ರೈಟ್ ಒಂದೇ ರೋಡ್ ಬಂದುಬಿಟ್ರೆ, ಅಲ್ಲಿಂದ ನೀವು ಮುಂದಕ್ಕೆ ಬಂದು ಇಲ್ಲಿ ಲೆಫ್ಟ್ ತಿರುಗಿ ಹಿಂಗೆ ಬಂದುಬಿಟ್ರೆ ಚಿಕ್ಕ ತಿರುಪತಿಗೆ ಬಂದುಬಿಡ್ತೀರ. ಭಾಳ ದೂರ ಅಲ್ಲ, ಅದು ಭಾಳ ಹತ್ರನೇ, ಹಂಗೂ ಬರ್ಬೋದು. ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ.
ಒಳಗೆ ಬಂದಾಯಿತು. ಇದು ಭಾಳ ದೊಡ್ಡ ದೇವಸ್ಥಾನ ಅಲ್ಲ, ಹಳೆ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಎಂಡನ್ ಸ್ವಾಮಿ ದೇವಸ್ಥಾನ ಇದು ತುಂಬ ದೊಡ್ಡದಲ್ಲ, ಆದಷ್ಟು ಮೀಡಿಯಮ್ ಆದ ದೇವಸ್ಥಾನ. ನಾವು ಒಳಗೆ ಬಂದಾಯಿತು. ನಾವು ಇಲ್ಲಿ ತಿರುಗಾಡೋದು ಅದು ಮಾಡೋದೆಲ್ಲ ಭಾಳ ಕಷ್ಟಗಳಿಲ್ಲ. ಹಿಂಗೆ ಒಳಗೆ ಬಂದುಬಿಟ್ರೆ ದೇವ್ರನ್ನ ಹಂಗೆ ಪೂಜಿಸ್ಬೋದು. ಆ ಥರ ಒಂದು ದೇವಸ್ಥಾನ ಇದು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ ದೇವಸ್ಥಾನ ಹೆಂಗಿದೆ ಏನಂದೆ ಅಂತ. ಫುಲ್ ಗೋಲ್ಡನ್ ಪೇಂಟ್ ಮಾಡಿದ್ದಾರೆ. ನೋಡೋಕ್ಕೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆದರೂ ಭಾಳ ಹಳೆ ಕಾಲ ದೇವಸ್ಥಾನ ಇದ್ದು ಬಂದು ಪೂಜಿಸೋದು, ಇಲ್ಲಿ ಬಂದು ಆರಾಧಿಸೋದು ತುಂಬ ಒಳ್ಳೆಯದು. ನೀವು ನಿಮ್ಮ ಫ್ಯಾಮಿಲಿಯಾಗಿ ಬನ್ನಿ, ಈ ದೇವ್ರನ್ನ ಪೂಜಿಸಿ ಬನ್ನಿ. ಆ ದೇವ್ರನ್ನ ಹೆಂಗಿದೆ ಏನಿದೆ ಅಂತ ದೇವಸ್ಥಾನ ಸುತ್ತಾಡೋಣ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಮಾಡೋ ಜಾಗಕ್ಕೆ ನಾವು ಬಂದಾಯಿತು. ಇದು ಅನ್ನದಾನ ಮಾಡ್ತಾರೆ. ಇಲ್ಲಿ ನೋಡಿ ಲಿಂಗ ಹೂವು ಇದೆ, ಮರ ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ಹೂವನ್ನ ಕೂಡ ತೊಗೊಂಡೋಗ್ಬೋದು. ಇಲ್ಲಿ ಯಾರು ಏನು ಇದು ಮಾಡಲ್ಲ, ಅಬ್ಜೆಕ್ಷನ್ ಮಾಡಲ್ಲ. ಈ ಹೂವು ನೋಡಿದ್ರೆ ನಮಗೆ ಭಾಳ ಒಂದು ಸಂತೋಷ ಇರುತ್ತೆ. ಶಿವನ ನೋಡ್ದಂಗೆ ಇರುತ್ತೆ. ಈ ಹೂವು ಭಾಳ ಕಡೆ ಇರಲ್ಲ, ಎಲ್ಲಾದ್ರೂ ಒಂದು ಕಡೆ ಇರುತ್ತೆ. ಆ ಸಮಸ್ಯೆ ಇಲ್ಲಿ ಇದೆ, ಈ ದೇವಸ್ಥಾನದಲ್ಲಿ ಇದೆ. ಆ ಲಿಂಗ ಮರ ಹೂವು ಇಲ್ಲಿ ಇದೆ. ಅನ್ನದಾನ ಮಾಡುವ ಜಾಗ ಇದು. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಅನ್ನದಾನ ಮಾಡ್ತಾರೆ ಇಲ್ಲಿ. ಆ ಟೈಮ್ ಬಂದು ದೇವಸ್ಥಾನಕ್ಕೆ ನಾವು ಬಂದರೆ ಇಲ್ಲಿ ಸ್ವಲ್ಪ ಕಾಯ್ದಿದ್ದು ತಿನ್ಕೊಂಡು ಹೋಗ್ಬೋದು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ.